ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಮುದ್ರದ ಬೋರ್ಗರೆತ ಹೆಚ್ಚಾಗಿದ್ದು ಎತ್ತರದ ಅಲೆಗಳಿಂದ ಆರ್ಭಟಿಸುತ್ತಿದೆ. ಭಾರೀ ಗಾತ್ರದ ಅಲೆಗಳು ಸಮುದ್ರ ತೀರವನ್ನ ಅಪ್ಪಳಿಸುತ್ತಿರುವುದರಿಂದ ನಗರದ ಅಜ್ವಿ ಓಷನ್ ರೆಸಾರ್ಟ್ ಹಿಂಬದಿಯಲ್ಲಿ ಕಡಲ ಕೊರೆತ ಉಂಟಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮಳೆ ಹಾಗೂ ಗಾಳಿಯ ಪರಿಣಾಮ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧವಾಗಿದ್ದು ಮಳೆ ಪ್ರಮಾಣ ಕಡಿಮೆಯಾಗಿದ್ದರೂ ಅಲೆಗಳ ಪ್ರಭಾವ ಹೆಚ್ಚಾಗಿದೆ. ಸಮುದ್ರದ ನೀರು ಸಾಕಷ್ಟು ಪ್ರಮಾಣದಲ್ಲಿ ಮೇಲೆ ಬರುತ್ತಿದ್ದು ಆತಂಕ ಸೃಷ್ಟಿಸುತ್ತಿದೆ. ಮಂಗಳವಾರ ರಾತ್ರಿಯ ಸಮುದ್ರದ ಅಬ್ಬರಕ್ಕೆ ಅಜ್ವಿ ಓಷಿಯನ್ ರೆಸಾರ್ಟ್ ಹಿಂಬದಿಯಲ್ಲಿನ ಕಾಂಪೌಂಡ್ ಗೋಡೆ ಕುಸಿದು ಕೊಚ್ಚಿ ಹೋಗಿದೆ. ಕಾಂಪೌಂಡ್ಗೆ ಅಳವಡಿಸಿದ್ದ ಗ್ರಿಲ್, ಕಬ್ಬಿಣದ ಸರಳು, ಕಾಂಪೌಂಡ್ ಪಿಲ್ಲರ್, ವಿದ್ಯುತ್ ಪರಿಕರ, ನೀರು ಸಂಪರ್ಕದ ಪೈಪ್ಗಳಿಗೆ ಹಾನಿ ಉಂಟಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇದಲ್ಲದೆ ಕಾಂಪೌಂಡ್ ಬಳಿಯ ಬೃಹದಾಕಾರದ ಗಾಳಿ ಮರಗಳು ಬುಡಮೇಲಾಗಿ ನೆಲಕ್ಕುರುಳಿವೆ. ಇದಲ್ಲದೆ ದಿವೇಕರ್ ಕಾಲೇಜ್ ಹಿಂಭಾಗ, ರಾಕ್ ಗಾರ್ಡನ್, ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದ ಹಿಂಬದಿಯಲ್ಲೂ ಕಡಲ ಕೊರೆತ ಪ್ರಮಾಣ ಹೆಚ್ಚಾಗ್ತಿದೆ. ಇನ್ನು ಸಮುದ್ರದ ಬೋರ್ಗರೆತ ಮುಂದುವರೆದಿದ್ದು ಮಳೆ ಹೆಚ್ಚಾದಲ್ಲಿ ಇನ್ನಷ್ಟು ಮೇಲಕ್ಕೆ ಸಮುದ್ರದ ನೀರು ನುಗ್ಗುವ ಸಾಧ್ಯತೆ ಇದೆ. ಈ ಭಾಗದಲ್ಲಿ ಪ್ರತಿ ವರ್ಷ ಕಡಲ ಕೊರೆತ ಉಂಟಾಗುತ್ತಿದ್ದ ಹಿನ್ನೆಲೆಯಲ್ಲಿ ಕಳೆದ 3 ವರ್ಷದ ಹಿಂದೆ ತಡೆಗೋಡೆ ನಿರ್ಮಾಣಕ್ಕೆ ಬೃಹದಾಕಾರದ ಕಲ್ಲುಗಳನ್ನು ಹಾಕಲಾಗಿತ್ತು. ಆದರೆ ಈವರೆಗೂ ತಡೆಗೋಡೆ ನಿರ್ಮಾಣವಾಗದೆ ಹಾಗೆ ಉಳಿದಿದೆ. ತಡೆಗೋಡೆ ನಿರ್ಮಾಣ ಮಾಡಬೇಕು ಅಥವಾ ಪರ್ಯಾಯವಾಗಿ ಬೇರೆ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟ ನಿರ್ಧಾರವಿಲ್ಲದೆ ಕಡಲ ಕೊರೆತದ ಹಾನಿ ಪ್ರತಿ ವರ್ಷ ಮುಂದುವರೆದಿದೆ. ಕಡಲ ಕೊರೆತ ಉಂಟಾದಂತೆ ಜಿಲ್ಲಾಡಳಿತ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ತೂಫಾನು, ಮಳೆ, ಗಾಳಿ, ಬಿರುಗಾಳಿ ಬಂದು ಕೆಲಸ ಪೂರ ಇಲ್ಲಿ ಕಲ್ಲು ಪೂರ ಬಂದು ಒಳಗಿಂದು ನೀರು ಹೋಗಿಂದು ಕಲ್ಲು ಬಂದು ಹೊರಗಡೆ ತೆಗಿದೆ, ಪೂರ ಕಲ್ಲಾಗಿದೆ. ಮತ್ತು ಈ ಕಡೆ ಪೂರ ಕಾಂಪೌಂಡ್ ಕಟ್ಟಿದ್ರೆ ಒಳ್ಳೆ ಆಗ್ತೈತಿ. DC ಸಾಹೇಬರು, ಮುನ್ಸಿಪಾಲ್ಟಿಯವ್ರು ಕೂಡಿ ಇಲ್ಲಿ ವಾಕಿಂಗ್ ಬರ್ಲಿಕ್ಕೆ ಹೋಗ್ಲಿಕ್ಕೆ ಒಳ್ಳೆ ಆಗ್ತೈತಿ. ಸಣ್ಣ ಮಕ್ಕಳಿಗೆ ತಂದು ವಾಕಿಂಗ್ ಬರ್ತಾರೋ, ಬೀಳೋ ಚಾನ್ಸ್ ಇದೆ, ಕೈ ಕಾಲು ಮುರು ಚಾನ್ಸ್ ಇದೆ. ಅದು ರಿಪೇರಿ ಆದ್ರೆ ಭಾಳ ಒಳ್ಳೆ ಆಗೋದು. ಕಡಲ್ ಗಾಡಿ ಆಗಿದೆ ಹೊಡ್ಕೊಂಡು ಪೂರ ಅದು ರಿಪೇರಿ ಮಾಡಿದ್ರೆ ಒಳ್ಳೆ ಆಗೋದು. ಕಾಂಪೌಂಡ್ ಒಂದು ಕಟ್ಟಿದ್ರೆ ಒಳ್ಳೆ ಆಗೋದು. ನೀರು ಬಂದದೆ, ನೀರು ಬರಲ್ಲ ಹಂಗೆ ಮಾಡಬೇಕು. ನೀರು ಬಂದ ಕೆಲಸ ಪೂರ ಸೈಡ್ಗೆ ಹೊಡಿತೈತಿ. ಅದು ರಿಪೇರಿ ಮಾಡಿದ್ರೆ ಭಾಳ ಒಳ್ಳೆ ಆಗ್ತೈತಿ.